ಬರ್ತ್ಡೇ ದಿನ ಪಾರ್ಟಿ ಕೊಟ್ಟು ಯಮನ ಪಾದ ಸೇರಿದಾನೆ ಯುವಕನೊಬ್ಬ. ಮೊದಲು ಖುಷಿಯಾಗಿ ಎಣ್ಣೆ ಹೊಡೆದ್ರು, ಆಮೇಲೆ ಹೊಡೆದಾಡ್ಕೊಂಡಿದ್ದಾರೆ. ಬಿಲ್ ಕಟ್ಟೋ ವಿಚಾರಕ್ಕೆ ಎಣ್ಣೆ ಫ್ರೆಂಡ್ಸ್ ನಡುವೆ ಗಲಾಟೆ ನಡೆದಿದೆ. ಆ ಗಲಾಟೆ ಕೊಲೆಯಲ್ಲಿ ಅಂತ್ಯ ಆಗಿದೆ. ಯುವಕನ ಬರ್ತ್ಡೇ ಇತ್ತು, ಬಾ ಮಚ್ಚ ಎಣ್ಣೆ ಹೊಡೆಯೋಣ ಅಂತ ಹೋಗಿದ್ದಾರೆ. ಕುತ್ಕೊಂಡು ಖುಷಿಯಾಗಿ ಎಣ್ಣೆ ಹೊಡೆದಿದ್ದಾರೆ. ಅದಾದ ಮೇಲೆ ಹೊಡೆದಾಡ್ಕೊಂಡಿದ್ದಾರೆ. ಅದು ಯಾವ ವಿಚಾರಕ್ಕೆ? ಬಿಲ್ ಕಟ್ಟೋ ವಿಚಾರಕ್ಕೆ. ಎಣ್ಣೆ ಫ್ರೆಂಡ್ಸ್ ನಡುವೆ ಗಲಾಟೆ ಆಗಿದೆ. ಬರ್ತ್ಡೇ ಪಾರ್ಟಿ ಬಿಲ್ ವಿಚಾರವಾಗಿ ಶುರುವಾದ ಗಲಾಟೆ ಕೊಲೆಯಲ್ಲಿ ಅಂತ್ಯ ಆಗಿದೆ. ಬರ್ತ್ಡೇ ಬಾಯ್ ಮೇಲೆ ಸ್ನೇಹಿತರಿಂದಲೇ ಹಲ್ಲೆ ಆಗಿದೆ. ಜಿಗಣಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ವಡ್ಡರಪಾಳ್ಯದ 23 ವರ್ಷದ ಸಂದೀಪ್ ಕೊಲೆಯಾದ ಬರ್ತ್ಡೇ ಬಾಯ್. ಈತ ತನ್ನ ಫ್ರೆಂಡ್ಸ್ಗಳಿಗೆ ಪಾರ್ಟಿ ಕೊಡ್ಸೋದಕ್ಕೆ ಅಂತ ಹೇಳಿ, ಸಹಜವಾಗಿ ಬರ್ತ್ಡೇ ಇದ್ರೆ ಈ ಥರದ್ದೆಲ್ಲ ಫ್ರೆಂಡ್ಸ್ಗಳು ಸೇರಿದಾಗ ಮಾಡೋದು ಕಾಮನ್. ಆದರೆ ಅಲ್ಲಿ ಶುರುವಾದಂಥ ಗಲಾಟೆ ಇದೆಯಲ್ಲ, ಅದು ಬಿಲ್ ಕಟ್ಟುವಂಥ ವಿಚಾರಕ್ಕೆ. ಒಂದು ಕಡೆ ಹಲ್ಲೆ ಮಾಡಿ ಕೊಲೆ ಮಾಡಿದಂಥ ಆರೋಪಿಗಳ ಫೋಟೋ ನೋಡ್ತಾ ಇದ್ದೀವಿ. ಮತ್ತೊಂದು ಕಡೆ ಕೊಲೆಯಾದಂಥ 23 ವರ್ಷದ ಸಂದೀಪ್, ವಡ್ಡರಪಾಳ್ಯದ ನಿವಾಸಿ ಈತ. ಇದೇ ಸಂದೀಪು ಆತನ ಬರ್ತ್ಡೇ ಇರುತ್ತೆ ಅಂಥೇಳಿ ಪಾರ್ಟಿಗೆ ಕರ್ಕೊಂಡು ಹೋಗಿರ್ತಾನೆ. ಅಲ್ಲಿ ಶುರುವಾದಂಥ ಗಲಾಟೆ ಕೊಲೆಯಲ್ಲಿ ಅಂತ್ಯ ಆಗಿದೆ. ಅಂಬರೀಷ್ ನಮ್ಮ ಪ್ರತಿನಿಧಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಂಬರೀಷ್, ಬರ್ತ್ಡೇ ಪಾರ್ಟಿ ಮಾಡಬೇಕು ಅಂತೇಳಿ ಖುಷಿಯಾಗಿ ಹೋದಂಥವ್ರು ಒಂದು ಸಣ್ಣ ಬಿಲ್ ಕಟ್ಟೋ ವಿಚಾರಕ್ಕೆ ಕೊಲೆಯಲ್ಲಿ ಅಂತ್ಯ ಆಗಿದೆಯಲ್ಲ, ಏನು ನಡೀತು? ಹೌದು ಪ್ರಭು, ಬರ್ತ್ಡೇ ಪಾರ್ಟಿ ಮಾಡೋದಕ್ಕೆ ಏನು ಬಾರ್ಗೆ ಹೋಗಿರ್ತಾರೆ. ಎಣ್ಣೆ ಹೊಡೆದು ಎಲ್ಲ ಕಂಠಪೂರ್ತಿ ಕುಡಿತಾರೆ. ಕುಡಿದ ಬಳಿಕ ಏನು ಬಾರ್ನಲ್ಲಿ ಬಿಲ್ ಕಟ್ಟುವಂತಹ ವಿಚಾರಕ್ಕೆ ಏನು ಗಲಾಟೆ ಆಗಿರುವಂತದ್ದು. ಇಲ್ಲಿ ಏನಂತಂದ್ರೆ ಈ ಒಂದು ಘಟನೆ ನಡೆದಿರುವಂತದ್ದು ಜಿಗಣಿ ಪೊಲೀಸ್ ಠಾಣಾ ವ್ಯಾಪ್ತಿಯ ವಡ್ಡರಪಾಳ್ಯದಲ್ಲಿ. ಈ ಸಂದೀಪ್ ಎನ್ನುವಂತವನಿಗೆ ಬರ್ತ್ಡೇ ಏನಿರುತ್ತೆ, ಈ ಬರ್ತ್ಡೇಗೆ ಅಂತೇಳಿ ಅವರ ಸ್ನೇಹಿತರು ಎಲ್ಲರನ್ನೂ ಕರ್ಕೊಂಡು ಹೋಗಿರ್ತಾನೆ. ಆದ್ರೆ ಅಲ್ಲಿ ಬಿಲ್ ಕಟ್ಟಲಿಲ್ಲ ಎನ್ನುವಂತ ವಿಚಾರಕ್ಕೆ ಅಲ್ಲಿ ಗಲಾಟೆ ಆಗಿ ಈ ಸಂತೋಷ್ ಮತ್ತೆ ಸಾಗರ್ ಎನ್ನುವರು ಏನು ಹಲ್ಲೆಯನ್ನ ಮಾಡಿ ಅವನಿಗೆ ಗಂಭೀರವಾದಂತ ಗಾಯಗೊಳಿಸಿರ್ತಾರೆ. ಇದು ಏನಂತಂದ್ರೆ ಆತನಿಗೆ ವಿಚಾರ ತಿಳಿದಿರೋ ಗಾಯ ಆಗಿರ್ತದೆ. ಗಾಯ ಏನು ತಲೆ ಒಳಗಡೆ ಏನು ಮೆದುಳಿಗೆ ಏಟು ಬಿದ್ದಿರುತ್ತೆ. ಆದ್ರೆ ಈತ ಏನು ಸಣ್ಣ ಪುಟ್ಟ ವಿಚಾರಕ್ಕೆ ಹಿಂಗಾಗಿದೆ ಅಂತೇಳಿ ಸಮಾಧಾನಗೊಂಡು ಇಬ್ರು ಕೂಡ ಮನೆಗಳಿಗೆ ಹೋಗಿರ್ತಾರೆ. ಆದ್ರೆ ಏನು ಕಳೆದ ಒಂದು 2 ದಿನಗಳ ಹಿಂದೆಗಡೆ ಏನು ಆತನಿಗೆ ವಾಮಿಟ್ ಆಗ್ತದೆ, ಮತ್ತೆ ತಲೆಯಲ್ಲಿ ಕೂಡ ಗಾಯವೂ ಕೂಡ ಹೆಚ್ಚಾಗಿರುವಂತದ್ದು. ಆಗ ಆಸ್ಪತ್ರೆಗೆ ಹೋದಂತ ಸಂದರ್ಭದಲ್ಲಿ ತಲೆಯಲ್ಲಿ ಏನು ರಕ್ತ ಹೆಪ್ಪುಗಟ್ಟಿದೆ ಎನ್ನುವಂತ ನಿಟ್ಟಿನಲ್ಲಿ ಏನು ಚಿಕಿತ್ಸೆಯನ್ನ ನೀಡ್ತಾರೆ. ಕೋಮಾ ಸ್ಟೇಜ್ಗೆ ಹೋಗ್ತಾನೆ. ಆದ್ರೆ ನಿನ್ನೆ ಈ ಒಂದು ಏನು ಹಲ್ಲೆಗೆ ಒಳಗಾಗಿದ್ದಂತಹ ಏನು ಸಂದೀಪ್ ಏನಿದ್ದಾನೆ ಮೃತಪಟ್ಟಿರುವಂತದ್ದು. ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಿಗಣಿ ಪೊಲೀಸ್ ಠಾಣೆಯಲ್ಲಿ ಕೊಲೆ ಪ್ರಕರಣ ದಾಖಲಾಗಿರುವಂತದ್ದು. ಜೊತೆಗೆ ಏನು ಹಲ್ಲೆಯನ್ನ ನಡೆಸಿದಂತಹ ಸಂತೋಷ್ ಮತ್ತೆ ಏನು ಸಾಗರ್ ಏನಿದ್ದಾರೆ, ಇವರನ್ನ ಏನು ವಶಕ್ಕೆ ಪಡೆದ ಪೊಲೀಸರು ಈಗಾಗಲೇ ವಿಚಾರಣೆಯನ್ನ ನಡೆಸ್ತಾ ಇರುವಂತದ್ದು. ಪ್ರಭು, ಓಕೆ, ಥ್ಯಾಂಕ್ ಯು ಅಂಬರೀಷ್.